ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಫ್ರೆಂಡ್ಸ್, ಬೆಳಗ್ಗೆ 9 ಗಂಟೆಗೆ ಡ್ಯೂಟಿ ಆನ್ ಮಾಡಿದ್ರಿ. ಇವಾಗ ಟೈಮ್ ಅವಾಗೆ 11:50 ಆಗೈತೆ. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಅಂಥವ್ರಿಗೂ ಫುಲ್ ಗಾಡಿ ಎಲ್ಲ ಒಂದು ರೌಂಡ್ ತೊಳೆದಿದ್ದೀನಿ ಪೂರ. ಇಲ್ಲಿದ್ದ ಪಿಕಪ್ ಬಂದುಬಿಟ್ಟು 1.5 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟು ಇಲ್ಲೇ ತಂಬೇನಹಳ್ಳಿ. ಪಿಕಪ್ಪು ಕೃಷ್ಣ ಕಾಲೇಜ್ ಹತ್ರ, ಡ್ರಾಪು ತಂಬೇನಹಳ್ಳಿ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳೋರೆ. ಪಿಕಪ್ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀನಿ. ಇವಾಗ 300 ರೂಪಾಯಿ ಬಿದ್ದೈತೆ. ಫುಲ್ ಒಳಗಡೆ ಎಲ್ಲ ಫುಲ್ ಇದು ಮಾಡಿದ್ದೀನಿ. ಗಣೇಶಂಗೆ ಹೂವು ಬೇರೆ ತಗೋಬೇಕು. ಬನ್ನಿ ಇಲ್ಲಿದ್ದ ಹೋಗೋಣ. ಭಯಂಕರ ಬಿಸಿಲು ಅಂದರೆ ಬಿಸಿಲು. ಬೆಳಗ್ಗೆ ಅಲ್ಲಿಗೂ ಒಂದು 2 ಡ್ಯೂಟಿ ಬಂದು ಯಾಕೋ ಹ್ಯಾಂಡ್ ಸೇಫ್ ಆಗಲಿಲ್ಲ. ಯಾರೋ ಎತ್ಕೊಂಡ್ರು ಬಂದು 700 ರೂಪಾಯಿ ಬಂದಿತ್ತು. ಇನ್ನೊಂದು ಇಲ್ಲೇ 550 ದಾಸಂಪುರಕ್ಕೆ ಬಿದ್ದಿತ್ತು. ಏನು ಮಾಡೋಕ್ಕಾಗಲ್ಲ ಅಂತ ಅಲ್ಲೇ ಬಂದು ಗಾಡಿ ತೊಳೆದೆ. ಗಾಡಿ ತೊಳಿತಲೇ ಇದೇ ರೋಡು ಸ್ಟ್ರೈಟ್ ಹೋದರೆ ಡೆಡ್ ಎಂಡ್ ಲೆಫ್ಟು ರೈಟ್ ಸೈಡಿಗೆ ಕೃಷ್ಣ ಕಾಲೇಜ್ ಇರೋದು. ನಮ್ಮದು ಬಂದುಬಿಟ್ಟು ಅಲ್ಲಿ ಕಾರ್ ಕಾಣಿಸ್ತಾಯಿತ್ತು ನೋಡಿ, ಅಲ್ಲೇ ಪಿಕಪ್ ಲೊಕೇಶನ್. ಇಲ್ಲಿ ಕಾಣಿಸ್ತಾಯಿತ್ತು ನೋಡಿ, ತಾಜ್ ಫರ್ನಿಚರ್. ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಟೈಮ್ ಬಂದುಬಿಟ್ಟು 12 ಗಂಟೆ. ನೋಡೋಣ ಬನ್ನಿ ಏನು ಐಟಮ್. ಲೊಕೇಶನ್ ಬಂದುಬಿಟ್ಟು 1.5 ಕಿಲೋಮೀಟ್ರ್ ಇದೆ. ಇಲ್ಲೂ ಇಲ್ಲ, ಇಲ್ಲೇ ನಿಯರು ತಂಬೇನಹಳ್ಳಿ ಎಲ್ಲಮ್ಮ ದೇವಸ್ಥಾನ ಹತ್ರ ಡ್ರಾಪ್ ಲೊಕೇಶನ್. ಇಲ್ಲಿಂದ 5 ನಿಮಿಷ ತೋರಿಸ್ತಾಯಿತ್ತು 1.5 ಕಿಲೋಮೀಟ್ರ್. ಇದೇ ಟೆಂಪಲ್ ನಮ್ಮ ದೇವಸ್ಥಾನ ಟೆಂಪಲ್. ಡ್ರಾಪ್ ಲೊಕೇಶನ್ ಇಲ್ಲ, ಹಾಕ್ಯಾರೆ ಕಸ್ಟಮರ್ ಬರ್ತಾ ಇದ್ದಾರೆ ಅಂತ ನೋಡ್ಬೇಕು. ಇಷ್ಟ ಇಲ್ಲಿ ಕಾಣಿಸ್ತಾ ನೋಡಿ, ಇವರೇ ಕಸ್ಟಮರ್. ಬಿಲ್ಡಿಂಗು ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಆಗ್ತೈತೆ. ಟೈಮ್ ಅವಾಗೆ 12:15 ಆಗೈತೆ. ಎಲ್ಲ ಅನ್ಲೋಡ್ ಆಯಿತು. ಅಮೌಂಟ್ ಬಂದುಬಿಟ್ಟು 290. ಇಲ್ಲೇ ಇದ್ದರೆ ಯಾವುದು ಡ್ಯೂಟಿ ಬಿಡೋಲ್ಲ. ಸ್ವಲ್ಪ ನಮ್ಮ ಅನ್ಲೋಡ್ ಮಾಡಿ ಕರೆಕ್ಟಾಗಿ 20 ನಿಮಿಷಕ್ಕೆ ಸೈಡ್ಗೆ ಹಾಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಕೆಂಪಾಪುರ, ಡ್ರಾಪ್ ಬಂದುಬಿಟ್ಟು ಸುಧಾಮನಗರ. ಅಮೌಂಟ್ ಬಂದುಬಿಟ್ಟು 934 ರೂಪಾಯಿ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಏನು ಐಟಮ್ ಸರ್ ಅಂದಿದ್ದಕ್ಕೆ ಕಾಟನ್ ಬಾಕ್ಸ್ ಅಂತ ಹೇಳಿದ್ರು. ಬೇಗ ಬನ್ನಿ ಅಂತ ಹೇಳಿದ್ರೆ, ಸರಿ ಸರ್ ಆಯ್ತು ಬರ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ಇಲ್ಲಿ 3.5 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. 15 ನಿಮಿಷ ತೋರಿಸ್ತೈತೆ. ಸೋಲ್ದೇನಹಳ್ಳಿ ಕುಂಬಾರಹಳ್ಳಿ ಪೈಪ್ಲೈನ್ ರೋಡಾಗ ಹಸಿಗೆ ಹೋಗ್ಬೇಕು. ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಇದು ನೋಡಿ. ಬಸ್ ಹೆಂಗಾಗೈತೆ. ಅವಾಗ ಒಂದು 15 ದಿವಸ ಇಲ್ಲೇ ನಿಂತೈತೆ ಬಸ್ ಇದು. ಸ್ಕೂಲು ರೇಟ್ ಎತ್ಕೊಂಡ್ರೆ ಚಿಕ್ಕಬಳ್ಳಾಪುರ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಐಟಮ್ ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಗಾರ್ಮೆಂಟ್ಸ್ ಐಟಮ್, ಬಟ್ಟೆ ಬಾಕ್ಸ್ ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಎಲ್ಲ ಲೋಡ್ ಆಗೈತೆ. ಹಗ್ಗ ಕಟ್ಕೋಬೇಕು ಇನ್ನೊಂದು ರೌಂಡು. ಇಲ್ಲಿದೆ ಡ್ರಾಪ್ ಲೊಕೇಶನ್. 23 ಕಿಲೋಮೀಟ್ರ್ ಐತೆ. ಬಿಲ್ ಕೊಡ್ತಾರೆ, ವೆಯ್ಟ್ ಮಾಡಬೇಕು. ಬಿಲ್ ಕೊಡೋಷ್ಟೊತ್ತಿಗೆ 1/2 ಅವರ್ ಆಗೈತೆ. ಇವಾಗ ತಾನೇ ಬಿಲ್ ಕೊಟ್ಟಾರೆ. ಇಲ್ಲಿದ್ದ 1 ಅವರ್ 20 ನಿಮಿಷ ತೋರಿಸ್ತೈತೆ. ಡ್ರಾಪ್ ಲೊಕೇಶನ್ ಸುಧಾಮನಗರ. ಬನ್ನಿ ಹೋಗೋಣ. ಪೊಲೀಸರು ಆಟೋಗಳು ಎಲ್ಲ ಕಡೆ ಇರ್ತಾರೆ. ಹಂಗಾಗಿ ಯೂನಿಫಾರ್ಮ್ ಹಾಕೊಂಡು ಸೀಟ್ ಬೆಲ್ಟ್ ಹಾಕೊಂಡು ಹೋಗ್ಬೇಕು. ಗಾಡಿಗೆ ಯಾರೆಲ್ಲ ಓಡಿಸ್ತಾ ಇದ್ದಾರೆ ಎಲ್ಲರೂ ವೀಟ್ ಬೋರ್ಡ್ ಆಗಲಿ ದಯವಿಟ್ಟು ಸೀಟ್ ಬೆಲ್ಟು ಯೂನಿಫಾರ್ಮ್ ಹಾಕೊಂಡು ಓಡಿಸ್ತಾರೆ ಗಾಡಿ. ನೆನ್ನೆ ನೈಟ್ ಬರಬೇಕಾದ್ರೆ ಡ್ರಿಂಕಿಂಗ್ ಡ್ರೈವ್ ಚೆಕ್ ಮಾಡ್ತಾಯಿದ್ರು ಎಲ್ಲ ಕಡೆಯೂ ಪೊಲೀಸರು. ಅಲ್ಲಿ ಜಾಲಹಳ್ಳಿ ಕ್ರಾಸಿಂದ ಚಿಕ್ಕಬಳ್ಳಾಪುರ ಜನಪ್ರಿಯ ಅಪಾರ್ಟ್ಮೆಂಟ್ ವರ್ಕ್ ಮಾಡೋದು. ಹಾಗಾಗಿ ಯಾರು ಗಾಡಿ ಓಡಿಸ್ಬೇಕಾದ್ರೆ ಯಾರು ಡ್ರಿಂಕ್ ಮಾಡಿ ಗಾಡಿ ಓಡಿಸ್ಬೇಡಿ. ಫೈನು ಸಿಕ್ಕಾಪಟ್ಟೆ ಐತೆ. ಅಲ್ಲಿ ಬೇರೆ ಸಸ್ಪೆಂಡು ಮಾಡ್ತಾರೆ. ಅಲ್ಲಿದ್ದ ಟೌನಲ್ಲಿ ಸಿಗ್ನಲ್ ಹತ್ರ ಬರೋಷ್ಟೊತ್ತಿಗೆ ಫುಲ್ ಮಳೆ ಬರೋಂಗಾಯ್ತು. ಬರ್ತಾಯಿತ್ತು ನೋಡಿ, ಆಲ್ರೆಡಿ ಮಳೆ ಇಲ್ಲಿ ಸ್ಟಾರ್ಟ್ ಆಯಿತು. ಹಿಂಗೆ ಲೆಫ್ಟ್ ಎತ್ಕೊಂಡೋದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗುತ್ತೆ. MG ರೋಡ್, ರೋಡ್ ಹೋಗುತ್ತೆ. ಈ ಕಡೆ ಸುಧಾಮನಗರ. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. 3 ಗಂಟೆ ಆಗೈತೆ. ಅಲ್ಲಿ ಕಾಣಿಸ್ತಾಯಿತ್ತು ನೋಡಿ, ಅದೇ ಡ್ರಾಪ್ದು. ಇಲ್ಲಿ ಬರ್ತಲೇ ಫುಲ್ ಜೋರಾಗಿ ಬರ್ತೈತೆ ಮಳೆ. ಅನ್ಲೋಡ್ ಮಾಡೋಂಗಿಲ್ಲ, ಬಿಡೋಂಗಿಲ್ಲ. ಎಲ್ಲ ಅನ್ಲೋಡ್ ಆಯಿತು 1/2 ಅವರ್ಗೆ. ಬಂದುಬಿಟ್ಟು 1940 ರೂಪಾಯಿ. ನೆಕ್ಸ್ಟ್ ಡ್ಯೂಟಿ ಬಿದ್ದೈತೆ.
ಒಂದು 5 ನಿಮಿಷಕ್ಕೆ ತಿರ್ಗಾ ಒಂದು ಡ್ಯೂಟಿ ಬಿದ್ದೈತೆ ಮಲ್ಟಿಪಲ್ಲು. ಪಿಕಪ್ ಬಂದುಬಿಟ್ಟು ಇಲ್ಲಿಂದ 100 ಮೀಟ್ರು, ಡ್ರಾಪ್ ಬಂದುಬಿಟ್ಟು ಇಲ್ಲೇ. ಅಮೌಂಟ್ ಬಂದುಬಿಟ್ಟು 400. ಮಲ್ಟಿಪಲ್ ಬಿದ್ದೈತೆ ಸರ್ಜು 1.1. ಬನ್ನಿ ಕಾಣಿಸ್ತಾ ಇದ್ದು ನೋಡಿ, ಅಲ್ಲಿ ಟಾಟಾ ಎಸಿ ಅಲ್ಲೇ ಡ್ರಾಪ್ ಆಗಿದ್ದು. ಇದು ಪಿಕಪ್ ಲೊಕೇಶನ್ ಇವಾಗ ತಾನೇ ಬಂದಿದ್ದೀನಿ. ಟೈಮ್ ಅವಾಗ 3:30 ಆಗೈತೆ, 3:35. ಲೋಡ್ ಮಾಡ್ತಾಯಿದ್ರು ಹಿಂದೆಗಡೆ ಐಟಮು ಎಲ್ಲಪ್ಪ. ಟ್ರಾನ್ಸ್ಪೋರ್ಟ್ ಮೆಟೀರಿಯಲ್ ಇವು ಬಾಕ್ಸು. ಬಿಲ್ ಬೇರೆ ಕೊಟ್ಟರೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 500 ಮೀಟ್ರ್ ಐತೆ. ಅದೇ AKL ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಅಲ್ಲಿಂದ 5 ನಿಮಿಷ ಡ್ರಾಪ್ ಲೊಕೇಶನ್ 500 ಮೀಟ್ರ್. ಅನ್ಲೋಡ್ ಮಾಡ್ತಾಯಿದ್ದಾರೆ ಹಿಂದೆಗಡೆ. ಒಂದು ಲೊಕೇಶನ್ನು ಡ್ರಾಪ್ ಆಯಿತು. ನೆಕ್ಸ್ಟ್ ಇವೆಲ್ಲ ಇನ್ನೊಂದು ಪಾಯಿಂಟು ಎಲ್ಲ ಒಂದು ಅನ್ಲೋಡ್ ಆಯಿತು. ಇನ್ನೊಂದು ಪಾಯಿಂಟ್ ಐತೆ, ನೆಕ್ಸ್ಟ್ ಪಾಯಿಂಟು. ಇಲ್ಲಿದ್ದ 800 ಮೀಟ್ರ್ ಐತೆ. ಅವರೇನೋ ಇನ್ನೂ ಬುಕ್ಕಿಂಗ್ ಮಾಡ್ತಾಯಿದ್ದಾರೆ. ಒಂದು 5-6 ಬಾಕ್ಸ್ ಇದ್ದಾವೆ. ಇಲ್ಲಿದ್ದ ಹೋಗ್ಬೇಕು. ಅವ್ರೇನೋ ಬರ್ತೀನಿ ಒಂದು 5 ನಿಮಿಷ ಸೈಡ್ಗೆ ಹಾಕಿ ಅಂತಂದರೆ ಇಲ್ಲಿ ಬಂದು ಸೈಡ್ಗೆ ಹಾಕಿ ಅಂತಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ. 3ನೇ ಡ್ರಾಪ್, ಲಾಸ್ಟ್ ಡ್ರಾಪ್ ಇದು. ಹಿಂದೆಗಡೆ ಅನ್ಲೋಡ್ ಆಗ್ತಾಯಿದೆ. ಟೈಮ್ ಅವಾಗ 4:20 ಆಗೈತೆ. ಇದೇ ಸ್ಟ್ರೈಟ್ ಹೋದರೆ JC ರೋಡಿಗೆ ಕನೆಕ್ಟ್ ಆಗುತ್ತೆ. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಎಲ್ಲ ಅನ್ಲೋಡ್ ಆದ ಐಟಮು. ಅನ್ಲೋಡ್ ಆಗಿ 2 ನಿಮಿಷಕ್ಕೆ ತಿರ್ಗಾ ಒಂದು ಡ್ಯೂಟಿ ಬಿದ್ದೈತೆ. ಕಸ್ಟಮರ್ ಬಂದ್ಬಿಟ್ಟು ಫೋನ್ಪೇ ಮಾಡಿದ್ರು ಅಮೌಂಟ್ 400 ರೂಪಾಯಿ. ಇವಾಗ ಡ್ಯೂಟಿ ಬಂದಿರೋದು ಪಿಕಪ್ ಬಂದುಬಿಟ್ಟು ಇಲ್ಲಿಂದ 2 ಕಿಲೋಮೀಟ್ರ್ ಐತೆ. ಪಲ್ಸರ್ ಲೇಕ್ ಬಿದ್ದೈತೆ. ಸರ್ಜು 1.5 ಸರ್ಜು ಬಿದ್ದೈತೆ. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳೋರೆ. ಏನೋ ಹುಡುಗ ವೆಯ್ಟ್ ಮಾಡ್ತಾಯಿದ್ದಾರೆ, ಸ್ವಲ್ಪ ಬೇಗ ಬನ್ನಿ ಅಂತ ಹೇಳೋರೆ. ಸರಿ ಸರ್ ಆಯ್ತು ಬರ್ತಾ ಇದ್ದೀನಿ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಈ ರೋಡ್ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ. ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ 10 ನಿಮಿಷ ತೋರಿಸ್ತಾ ಇದ್ದಾರೆ ಲೊಕೇಶನ್. ಜಾಮೇ ಇರ್ತದಪ್ಪ. SP ರೋಡ್ ಇದ್ದ ಸ್ವಲ್ಪ ಮ್ಯಾಗಡೆ ಅವಿನಿ ರೋಡ್ ಅಂತ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹೆವಿ ಜಾಮ್ ಅಂದರೆ ಜಾಮ್ ರೋಡ್. ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ. ಈಗ ಐಟಮ್ ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ. ಐಟಮ್ 4:35. ಡ್ರಾಪ್ ಬಂದುಬಿಟ್ಟು ಇಲ್ಲಿದ್ದ 5 ಕಿಲೋಮೀಟ್ರ್ ಐತೆ. ಟೈಮಿಂಗು 25 ನಿಮಿಷ ತೋರಿಸ್ತೈತೆ. JC ರೋಡಾಗಸಿ ತೋರಿಸ್ತೈತೆ ಲೊಕೇಶನ್. ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಬೇರೆ 5:10 ಆಗೈತೆ. ರಿವರ್ಸ್ ಆಗಿ ನಿಲ್ಲಿಸಿದ್ದೇನೆ. ಅದೇ ಐಟಮ್ ಅನ್ಲೋಡ್ ಆಗೈತೆ. ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬೀಳುತ್ತಾ ನೋಡೋಣ. ಇದು ಅಮೌಂಟು ಫೋನ್ಪೇನೆ. ಇಲ್ಲೇ ಅನ್ಲೋಡ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೆ. ಒಂದು 5 ನಿಮಿಷಕ್ಕೆ 2 ಡ್ಯೂಟಿ ಬಂದವು. ಒಂದು ವೈಟ್ ಫೀಲ್ಡು, ಒಂದು ಇಲ್ಲೇ BTMಗೆ. ಎಲ್ಲ ಪಿಕಪ್ ಲಾಂಗ್ ಇದ್ವು. 2 ಆರ್ಡ್ರೂ ಮಿಸ್ ಆರ್ಡ್ರ್ ಮಾಡಿದ್ದೀನಿ. ಅದಾಗಿ ಒಂದು 2 ನಿಮಿಷಕ್ಕೆ ತಿರುಗಿ ಇವಾಗ ಒಂದು ಡ್ಯೂಟಿ ಬಿದ್ದೈತೆ 300 ರೂಪಾಯಿದು. ಪಿಕಪ್ ಬಂದುಬಿಟ್ಟು ಸುಧಾಮ್ ನಗರ, ಡ್ರಾಪ್ ಬಂದುಬಿಟ್ಟು ಕಲಸಿಪಾಳ್ಯ. ಪಿಕಪ್ ಹತ್ರ ಹೋಗ್ತಾಯಿದ್ದೀನಿ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಏನೋ ಬಾಕ್ಸ್ ಅಂತೆ, ಟ್ರಾನ್ಸ್ಪೋರ್ಟ್ ಬಾಕ್ಸ್ ಐಟಮ್. ಬನ್ನಿ ಹೋಗೋಣ. ಇಲ್ಲಿದ್ದ ಇನ್ನೂ 1 ಕಿಲೋಮೀಟ್ರ್ ಐತೆ. ಬಂದುಬಿಟ್ಟು ಸ್ಟ್ರೈಟ್ ಹೋದರೆ ಮಾರ್ಕೆಟ್ಗೆ ಹೋಗುತ್ತೆ. ಲೆಫ್ಟ್ ಎತ್ಕೊಂಡ್ರೆ ಫುಲ್ಲು ಲೆಫ್ಟ್ ರೈಟ್ ಎಲ್ಲ JC ರೋಡು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಅಲ್ಲಿ ಕಾಣಿಸ್ತೈತೆ ನೋಡಿ, ಬೆಂಗಳೂರು ಆಟೋ ಮಾರ್ಟ್. ಸರ್ ಒಂದು 5 ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳಿದ್ರೆ ವೆಯ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಅವಾಗ 5:30 ಆಗೈತೆ. ಎಲ್ಲ ಬಾಕ್ಸ್ ಐಟಮ್ ಲೋಡ್ ಮಾಡ್ತಾಯಿದ್ದಾರೆ. ಐಟಮ್ ಐತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 2 ಕಿಲೋಮೀಟ್ರ್ ಐತೆ. ರಾಯಲ್ ಟ್ರಾವೆಲ್ಸ್ ಅದೇ ಡ್ರಾಪ್ ಲೊಕೇಶನ್ಗೆ ಬಂದಿರೋ. ಕಲಸಿಪಳ್ಳಿ ಟ್ರಾವೆಲ್ಸ್ ರೋಡು. ಇವಾಗ ತಾನೇ ಬಂದಿದ್ದೀನಿ. ಡ್ರಾಪ್ ಲೊಕೇಶನ್ ಹತ್ರ ಹಿಂದೆಗಡೆ ಅನ್ಲೋಡ್ ಆಗ್ತಾಯಿದೆ. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟ್ ಯಾವ ಕಡೆ ಡ್ಯೂಟಿ ಬೀಳುತ್ತೆ ನೋಡಿ. ಅನ್ಲೋಡ್ ಮಾಡಿ ಒಂದು 10 ನಿಮಿಷಕ್ಕೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಹೆಚ್ಚು ಕಡಿಮೆ ಒಂದು 2-3 ಡ್ಯೂಟಿ ಬಂದ್ವಿ. ಎಲ್ಲ ಲಾಂಗ್ ಬಿದ್ವು. ನಾನೇನು ಎತ್ಕೊಂಬಿಲ್ಲ. ಪಿಕಪ್ ಬಂದುಬಿಟ್ಟು ಚಿಕ್ಕಪೇಟೆ, ಡ್ರಾಪ್ ಬಂದುಬಿಟ್ಟು ರಾಜಾಜಿನಗರ. ಅಮೌಂಟ್ ಬಂದುಬಿಟ್ಟು 470 ರೂಪಾಯಿ ಬಿದ್ದೈತೆ. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟಾಗಿ ಬನ್ನಿ ಅಂತ ಹೇಳಿದ್ರೆ
ಏನೋ 15 ಬಾಕ್ಸ್ ಇದೆ ಮತ್ತೆ ಕಾಟನ್ ಬಾಕ್ಸ್. ಸರಿ ಸರ್ ಆಯಿತು ವೆಯ್ಟ್ ಮಾಡಿ ಬರ್ತಾ ಇದ್ದೀನಿ ಅಂತ ಹೇಳಿದೆ ಕಸ್ಟಮರ್ ಫೋನ್ ಮಾಡಿ. ಮಾರ್ಕೆಟ್ ಸಿಗ್ನಲ್ ಹೋಗ್ತಾ ಇದ್ದೀನಿ. ಇಲ್ಲಿದ್ದ 2 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಮಹಾವರ ಪ್ಲಾಜಾ. ಅಲ್ಲಿ ಕಾಣಿಸ್ತಾ ಇರೋದು ರಾಮನ್ ಟೆಂಪಲ್. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 7:20 ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ. ಇದೇ ಐಟಮ್ ಬಾಕ್ಸ್ ಐಟಮ್ ಲೋಡ್ ಮಾಡ್ತಾ ಇದ್ದಾರೆ ಐಟಮ್. ಡ್ರಾಪ್ ಲೊಕೇಶನ್ 3.5 ಕಿಲೋಮೀಟ್ರ್ ಐತೆ. 14 ನಿಮಿಷ ತೋರಿಸ್ತೈತೆ. 16 ಬಾಕ್ಸ್ ಇದ್ದಾವೆ. ಎಲ್ಲ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ಗೆ. ರಾಜಾಜಿನಗರ 6th ಬ್ಲಾಕ್ ಚಿಕ್ಕಪೇಟೆ ಸರ್ಕಲ್ ಅಲ್ಲ, ಅಲ್ಲಿ ಯೂ ಟರ್ನ್ ಮಾಡ್ಕೊಂಡು ಹೋಗ್ತಾನೆ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 7:50 ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ ವೈಯರ್ ಐಟಮ್. ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟ್ ಆ ಕಡೆ ಡ್ಯೂಟಿಗೆ ಬರುತ್ತೆ ನೋಡಬೇಕು. ಈ ಡ್ಯೂಟಿದು ಆನ್ಲೈನ್ ಮಾಡಿಸ್ಬೇಕು ಅಮೌಂಟು. ಟೈಮ್ ಅವಾಗ 8 ಗಂಟೆ ಆಯಿತು. ಇಲ್ಲಿಂದ ಯಾವುದು ಡ್ಯೂಟಿ ಬೀಳೋಲ್ಲ. ಇಲ್ಲಿಂದ ಮನೆಗೆ 18 ಕಿಲೋಮೀಟ್ರ್ ಐತೆ. 1 ಅವರ್ ತೋರಿಸ್ತಾ ಇದೆ. ಟೋಟಲ್ಲು 6 ಡ್ಯೂಟಿ. ಫಸ್ಟ್ ಡ್ಯೂಟಿ 290, 2ನೇ ಡ್ಯೂಟಿ 940, 3ನೇ ಡ್ಯೂಟಿ 400 ರೂಪಾಯಿ, 4ನೇ ಡ್ಯೂಟಿ 545, 5ನೇ ಡ್ಯೂಟಿ 300 ರೂಪಾಯಿ, 6ನೇ ಡ್ಯೂಟಿ 465. ಟೋಟಲ್ 6 ಡ್ಯೂಟಿ. ಇಲ್ಲಿ ಬರೋಷ್ಟೊತ್ತಿಗೆ ದಾಸರಳ್ಳಿ, ಎಣ್ಣೆ ಮೇಲೆ, ಜಾಲಹಳ್ಳಿ ಕ್ರಾಸ್ ಫುಲ್ಲು ಮಳೆ ಅಂದರೆ ಮಳೆ. ಒಂದು ನಿಂತೈತೆ, ತಿರ್ಗಾ ಬರ್ತಂಗೆ ಐತೆ. ಫುಲ್ ಮಿಂಚು. ದಾಸರಳ್ಳಿ ಇವಾಗ ತಾನೇ ಮನೆ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 9:20 ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಸಿಗೋಣ ಫ್ರೆಂಡ್ಸ್.